ಈಗ 7 ಇಂಚ್ ಇದೆ. ಮೊದಲಿದ್ದ ರೋಡಿಗಿಂತ ಈಗ ಈ ಆ ರೋಡ್ 7 ಇಂಚ್ ಜಗ್ಗಿದೆ. ಈಗ ನೀಟಾಗಿ ಮಾಡ್ಬೋದಿತ್ತು. ಅದು ಮೇ ಬಿ ಎಲೆಕ್ಷನ್ ಎಲ್ಲ ಬಂದ ಕಾರಣಕ್ಕೆ ಅರ್ಜೆಂಟು ಮಾಡಿದರೆ. ಹೇಳೋದಾದ್ರೆ ಇಲ್ಲಿ ಯಾವುದು ಸಮರ್ಪಕವಾಗಿ ಕೆಲಸ ಆಗಲಿಲ್ಲ. ಪ್ರತಿನಿತ್ಯ ಸಾವಿರಾರು ವಿದ್ಯಾರ್ಥಿಗಳು ಓಡಾಡುವ, ನೂರಾರು ವಾಹನಗಳು ಸಂಚರಿಸುವ, ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕ ಕಲ್ಪಿಸುವ ಹಾಗೂ ಕೇವಲ 2 ತಿಂಗಳ ಹಿಂದೆ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ರೈಲ್ವೆ ಸೇತುವೆ ಹಾಗೂ ರಸ್ತೆ ಮಧ್ಯೆ ಬಿರುಕು ಕಾಣಿಸಿಕೊಂಡಿದ್ದು, ಈ ಆಘಾತಕಾರಿ ಸ್ಟೋರಿಯೊಂದಿಗೆ ನಿಖರ ನ್ಯೂಸ್ ನಿಮ್ಮ ಮುಂದೆ ಬಂದಿದೆ. ಕಳೆದ ಮೇ ತಿಂಗಳಿನಲ್ಲಿ ಸಂಚಾರಕ್ಕೆ ಮುಕ್ತಗೊಂಡ ಪುತ್ತೂರಿನ ಹೊರವಲಯ ನೆಹರು ನಗರದಲ್ಲಿರುವ ರೈಲ್ವೆ ಸೇತುವೆಯ ವ್ಯಥೆಯ ಕಥೆಯಿದು. ಪುತ್ತೂರಿನ ವಿವೇಕಾನಂದ ವಿದ್ಯಾಸಂಸ್ಥೆಗೆ ಸಂಪರ್ಕ ಕಲ್ಪಿಸುವಲ್ಲಿ ಮಹತ್ತರ ಪಾತ್ರ ವಹಿಸುವ ಈ ಸೇತುವೆ ಹಾಗೂ ಅದಕ್ಕೆ ಜೋಡಿಸುವ ರಸ್ತೆ 5.34 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣಗೊಂಡಿತ್ತು. ನಿರ್ಮಾಣಗೊಂಡ ಸಂದರ್ಭ ರಸ್ತೆ ಹಾಗೂ ಸೇತುವೆ ಒಂದೇ ಲೆವೆಲ್ನಲ್ಲಿದ್ದು ವಾಹನಗಳು ಸರಾಗವಾಗಿ ಸಂಚರಿಸುತ್ತಿತ್ತು. ಆದರೆ ಈ ರಸ್ತೆ ಕಳೆದ 1.5 ತಿಂಗಳು ಸುರಿದ ಮಳೆಗೆ ಸುಮಾರು 7 ಇಂಚಿನಷ್ಟು ಕುಸಿದಿದೆ. ಹೌದು, ನೀವು ಕೇಳಿಸಿಕೊಳ್ಳುತ್ತಿರುವುದು ನಿಜ. 1 ವಾರದ ಹಿಂದಿನವರೆಗೂ ಸಮಾನ ಅಂತರದಲ್ಲಿದ್ದ ರಸ್ತೆ ಮತ್ತು ಸೇತುವೆ ಮಧ್ಯೆ ಬಿರುಕು ಕಾಣಿಸಿಕೊಂಡಿದೆ. ರಸ್ತೆ 7 ಇಂಚಿನಷ್ಟು ಕುಸಿದಿದೆ ಹಾಗೂ ಇದರ ಪರಿಣಾಮ ರಸ್ತೆಯ ಇಕ್ಕೆಲಗಳಲ್ಲಿ ಬಿರುಕು ಮೂಡಿಸಿ ಭೀತಿ ಸೃಷ್ಟಿಸಿದೆ. ಡಿಫ್ರೆನ್ಸ್ ಈಗ 7 ಇಂಚ್ ಇದೆ. ಮೊದಲಿದ್ದ ರೋಡಿಗಿಂತ ಈಗ ಈ ಆ ರೋಡ್ 7 ಇಂಚ್ ಜಗ್ಗಿದೆ. ಈಗ ನಿತ್ಯ ಓಡಾಡ್ತಾ ಇದ್ದವರು. ಹೌದು, ಈಗ ಆರಂಭದಲ್ಲಿ ಅದು ಸರಿ ಆಗಿತ್ತು. ಲೆವೆಲ್ ಆಗಿ ಕ್ಲೀನ್ ಆಗಿತ್ತು ಫಸ್ಟಿಗೆ. ಇದು ಫಸ್ಟಿನ ಮಳೆಗಾಲಕ್ಕೆ ಈ ತರ ಆಗಿದೆ ಅಂತಂದ್ರೆ ಇದನ್ನು 2 ತಿಂಗಳಲ್ಲಿ ಇದು ಆಕ್ಚುಲಿ ಇದು ರೀಇನ್ಫೋರ್ಸ್ಮೆಂಟ್ ಅಲ್ಲಿ ಯೂಸ್ ಮಾಡಿ ಒಳ್ಳೆ ಕ್ವಾಲಿಟಿಯಲ್ಲಿ ಕೆಲಸ ಮಾಡಿದ್ರೆ ಅಂತ ಲೆಕ್ಕ. ಆಕ್ಚುಲಿ ಪ್ರಚಾರ ಆಗಿತ್ತು. ಬಟ್ ಫಸ್ಟ್ ಮಳೆಗೆ ಈಗ ಆಗಿರೋದು ಒಂದು ವಿಷಾದಕರ ಸಂಗತಿ. ಕಂಪ್ಲೀಟಾಗಿ ಪುವರ್ ಕ್ವಾಲಿಟಿ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಒಂದು ಸ್ವಲ್ಪ ಗೋಷ್ಪರಿ ಅಥವಾ ಏನೋ ನೆಗ್ಲಿಜೆನ್ಸ್ ಅಂತ ಹೇಳ್ಬೋದು. ಆ ಕಾಂಪ್ಯಾಕ್ಷನ್ ಅನ್ನು ಸರಿ ಮಾಡ್ಕೊಂಡು ಮಾಡಿದ್ದಿದ್ರೆ ಸ್ವಲ್ಪ ಟೈಮ್ ತಗೊಂಡು ನೀಟಾಗಿ ಮಾಡ್ಬೋದಿತ್ತು. ಅದು ಮೇ ಬಿ ಎಲೆಕ್ಷನ್ ಎಲ್ಲ ಬಂದ ಕಾರಣಕ್ಕೆ ಅರ್ಜೆಂಟು ಮಾಡಿದರೆ ಮತ್ತೆ ಈ ವರ್ಕ್ ಸ್ಟಾರ್ಟ್ ಆಗೋಗ್ಲೇ ಇಂಥ ದಿವಸಕ್ಕೆ ನಾವು ಬಿಟ್ಟು ಕೊಡ್ತೇವೆ ಅಂತ ಆವಾಗಲೇ ಅಂದೆಲ್ಲ ಒಂದು ಪ್ರೆಷರೈಸಲ್ಲಿ ವರ್ಕ್ ಮಾಡಿದಾಗಿತ್ತು. ಇದು ಆ್ಯಕ್ಚುಲಿ ಆಗಿದ್ದೇನಂತಂದರೆ ಈ ಸೇತುವೆಯ ಆ ಕಡೆಯಿಂದ ಮತ್ತು ಈ ಕಡೆಯಿಂದ 2 ಸೈಡಿಗೆ ಸಪೋರ್ಟ್ ಮಾಡಲಿಕ್ಕೆ ಒಂದು ಪಿಯರ್ ಅಂತ ಹೇಳ್ತಾರೆ ಅಥವಾ ಅಬಟ್ಮೆಂಟ್ ವಾಲ್ ಅಂತ ಬರ್ತದೆ. ಫಿಲ್ಲಿಂಗ್ ಸೈಡಲ್ಲಿ ಬರುವಂಥ ಅಬಟ್ಮೆಂಟ್ ವಾಲ್ ಅಂತ ಬರ್ತದೆ. ಆ ವಾಲಿಂದ ಈ ನಮ್ಮ ನ್ಯಾಚುರಲ್ ಆಗಿದ್ದ ಮಣ್ಣಿನ ನೆಲಕ್ಕೆ ಸ್ವಲ್ಪ ಗ್ಯಾಪ್ ಇರ್ತದೆ. ಆ ಗ್ಯಾಪನ್ನು ಅವರು ಫಿಲ್ಲಿಂಗ್ ಮಾಡ್ತಾರೆ. ಮಣ್ಣು ಹಾಕಿ ಫಿಲ್ಲಿಂಗ್ ಮಾಡ್ಬೋದು, ಅಥವಾ ಈ ನಮ್ಮ ಇದು ಸೈಜ್ ಸ್ಟೋನ್ ಅಂತ ಹೇಳ್ತಾರೆ, ಅಥವಾ ರಬಲ್ ಸ್ಟೋನ್ ಅಂತ ಕಪ್ಪುಕಲ್ಲು ಅಂತ ಹೇಳ್ತಾರೆ, ಅದನ್ನು ಹಾಕಿ ಫಿಲ್ಲಿಂಗ್ ಮಾಡ್ತಾರೆ. ಅಥವಾ ಸ್ಟೋನ್ ಪಿಚ್ಚಿಂಗ್, ನಿಮ್ಗೆ ಅಲ್ಲಿ ಹೋಗಿ ನೋಡಿದ್ರೆ ಕಾಣ್ತದೆ ಒಂದು ಸೈಡಿಂದ ಸ್ಟೋನ್ ಪಿಚ್ಚಿಂಗ್ ಅಂತ ಹೇಳಿದರೆ ಅದು ಪಿಚ್ಚಿಂಗ್ ಮಾಡ್ಕೊಂಡು ಬಂದಿದ್ದಾರೆ. ಅದೇ ಥರ ಇಲ್ಲಿ ಈ ಮಧ್ಯದ ಜಾಗದಲ್ಲಿ ಫಿಲ್ಲಿಂಗ್ ಮಾಡಿರ್ತಾರೆ. ಯೂಶ್ವಲ್ ಪ್ರೊಸೆಸ್ ಏನಂತಂದರೆ ಫಿಲ್ಲಿಂಗ್ ಮಾಡಿ ನಾವೀಗ ಸಣ್ಣ ಕೆಲಸಗಳೆಲ್ಲ ಮಣ್ಣು ಹಾಕಿ ನೀರು ಹಾಕಿ ಕಲಿಸ್ತೇವೆ ಟ್ರೆಡಿಷನಲ್ ಆಗಿ ಹೇಳೋದಾದರೆ. ಅದರ್ವೈಸ್ ನೀವು ರೋಡ್ ವರ್ಕ್ಗಳಲ್ಲಿ ಇದು ರೋಲಿಂಗ್ ಮಾಡ್ತಾರೆ ರೋಲರ್ ಹಾಕಿ. ಸೊ ಇದರಲ್ಲಿ ಕೂಡ ಅದೇ ಥರ ಮಾಡಿರಬೇಕು. ಅಂದರೆ ನಾನು ನೋಡಲಿಲ್ಲ ಮಾಡಿದಾರ ಇಲ್ವ ಅಂತೇಳಿ. ಬಟ್ ನನಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಡ್ರೈ ಕಾಂಪ್ಯಾಕ್ಷನ್ ಮಾಡಿದ್ದಾರೆ. ಡ್ರೈ ಮಣ್ಣು ಹಾಕಿ ರೋಲಿಂಗ್ ಮಾಡಿದ್ದಾರೆ. ಬೇರೆ ಯಾವುದೇ ಕಾಂಪ್ಯಾಕ್ಷನ್ ಮೆಥಡ್ಸ್ ಯೂಸ್ ಮಾಡಲಿಲ್ಲ. ಅದು ಸಾಕಾಗಲಿಲ್ಲ. ಆ್ಯಕ್ಚುಲಿ ಆ ಕಾಂಪ್ಯಾಕ್ಷನ್ ಸಾಕಾಗದೇ ಇರುವ ಕಾರಣ ಮೇ ಬಿ ಅರ್ಜೆಂಟಾಗಿ ಕೆಲಸ ಮಾಡಿದ್ದಾರೆ. ಈಗ ನನ್ನ ಪ್ರಕಾರ ಇದರಿಂದ ಬ್ರಿಡ್ಜಿಗೆ ಯಾವುದೇ ಹಾನಿ ಇಲ್ಲ, ಬ್ರಿಡ್ಜಿಗೆ ಏನೂ ಆಗೋದಿಲ್ಲ, ಸೇಫ್ಟಿ ವಿಷಯದಲ್ಲಿ ಏನೂ ತೊಂದರೆ ಇಲ್ಲ. ಬಟ್ ಅದರಿಂದ ಈಚೆಗೆ ಆ ಕಾಂಪ್ಯಾಕ್ಷನ್ ಸಾಕಾಗದಿರುವ ಕಾರಣಕ್ಕೆ ಮಣ್ಣು ಜಗ್ಗಿದೆ. ಸುಲಭದ ಲ್ಯಾಂಗ್ವೇಜಲ್ಲಿ ಹೇಳಿದರೆ ಮಣ್ಣು ಜಗ್ಗಿದೆ, ಸಿಂಕ್ ಆಗಿದೆ ಅಲ್ಲಿ ಅಷ್ಟು ಪೋರ್ಷನ್. ಏನೋ ಒಂದು ನಮ್ಮ ಪುಣ್ಯ ಏನಂತಂದರೆ ಈ ರೈಲ್ವೆ ಸ್ಟ್ಯಾಂಡರ್ಡ್ ಪ್ರಕಾರ ಯಾವುದೇ ರೋಡ್ ಮಾಡಬೇಕಾದ್ರೆ, ರೈಲ್ವೆಗೆ ಸಂಬಂಧಿತ ರೋಡ್ ಮಾಡಬೇಕಾದ್ರೆ ನೀವು ರೀಇನ್ಫೋರ್ಸ್ಮೆಂಟ್ ಕಬ್ಬಿಣ ಯೂಸ್ ಮಾಡಲೇಬೇಕು. 12 mm ಇದು ಬಾರ್ಸ್ ಯೂಸ್ ಮಾಡಿದ್ದಾರೆ. ನಮ್ಮ ಬೇರೆ ಯಾವುದೇ ರೋಡ್ಗಳಲ್ಲಿ ಕಬ್ಬಿಣವನ್ನು ಯೂಸ್ ಮಾಡೋದೇ ಇಲ್ಲ. ಇದರಲ್ಲಿ ಕಬ್ಬಿಣವನ್ನು ಯೂಸ್ ಮಾಡಿದ್ದಾರೆ. ಆ ಕಾರಣಕ್ಕೆ ಇದೀಗ ಅಷ್ಟಾದರೂ ಸಸ್ಟೈನ್ ಆಗಿದೆ. ಈಗ ನಮಗೆ ಕ್ರ್ಯಾಕ್ಸ್ ಕಾಣ್ತಾ ಇದೆ. ಇದು ಮತ್ತೆ ನಿಧಾನವಾಗಿ ಬಂದಿದೆ, ಒಮ್ಮೆಲೇ ಬರಲಿಲ್ಲ. ಈಗ ನಾನು ಈ ರೋಡಲ್ಲಿ ಆಲ್ಮೋಸ್ಟ್ ಡೈಲಿ ಓಡಾಡ್ತೇನೆ. ಒಂದು ದಿವಸ ಹೋಗುವಾಗ ಆ್ಯಕ್ಚುಲಿ ಲೆವೆಲ್ ಇದ್ದ ರೋಡ್, ಒಂದು ದಿವಸ ಹೋಗುವಾಗ ಒಂದು ಸ್ವಲ್ಪ ಕಾರಲ್ಲಿ ಸೌಂಡ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ದಿವಸ ಹೋಗುವಾಗ ಇನ್ನೂ ಸ್ವಲ್ಪ ಜಾಸ್ತಿ ಗ್ಯಾಪ್ ಕಾಣಲಿಕ್ಕೆ ಸ್ಟಾರ್ಟ್ ಆಯಿತು. 1 ಇಂಚು 2 ಇಂಚು ಆಗಿ ಈಗ ಹತ್ರ ಒಂದು 7 ಇಂಚಿನಷ್ಟು ಸಿಂಕ್ ಆಗಿದೆ ಅದು. ಪ್ಲಸ್ ಅದರ 2 ಸೈಡಲ್ಲಿ ಈಗ ಡ್ರೈನೇಜ್ ಏನು ಮಾಡಿದ್ದಾರೆ ಅದರ ಸೈಡಲ್ಲಿ ಕ್ರ್ಯಾಕ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ವಿಷಯದಿಷ್ಟೇ, ಒಳಗಿರುವ ಮಣ್ಣು ಫುಲ್ಲು ಸೆಟಲ್ ಆಗಿದೆ. ಆ ಕಾರಣಕ್ಕೆ ಮೇಲೆ ಸ್ಲ್ಯಾಬ್ ಕೂಡ ಕೆಳಗೆ ಹೋಗಿ ಕೂತ್ಕೊಂಡಿದೆ.
ಚುನಾವಣೆಗೆ ಮುಂಚೆ ಕೆಲಸ ಮುಗಿಸುವ ಒತ್ತಡ ಗುತ್ತಿಗೆದಾರನ ಮೇಲೆ ಬಿತ್ತು. ಹೀಗಾಗಿ ಚಿರತೆ ವೇಗದಲ್ಲಿ ಕಾಮಗಾರಿ ನಡೆದು ಸಂಚಾರ ಮುಕ್ತಗೊಂಡಿತ್ತು. ಆದರೆ ಅಷ್ಟೇ ವೇಗದಲ್ಲಿ ರಸ್ತೆ ಈಗ ಕುಸಿದು ಬಿರುಕು ಬಿಟ್ಟಿದೆ. ಆದರೆ ಇಲ್ಲಿ ಯಾವುದು ಸಮರ್ಪಕವಾಗಿ ಕೆಲಸ ಆಗಲಿಲ್ಲ. ಇಲ್ಲಿ ಆಟೋದವರಿಗೆ ಎಲ್ಲ ಗಾಡಿಯವರಿಗೆ ತುಂಬ ತೊಂದರೆ ಆಗ್ತಾ ಉಂಟು. ಇದನ್ನು ಕೂಡಲೇ ಸರಿ ಮಾಡಿ ಕೊಡಬೇಕಾಗಿ ಇವರಲ್ಲಿ ನಮ್ಮ ಇಲ್ಲಿಯ MP ಅವರಲ್ಲಿ ಕೇಳಿಕೊಳ್ತೇವೆ. ಆಗಲ್ಲ ಈಗ ಸಮಸ್ಯೆ ಅಂದರೆ ಹೇಗೆ ನಿಮಗೆ? ಸಮಸ್ಯೆ ಅಂದರೆ ಗಾಡಿ ಫುಲ್ಲು ಒಮ್ಮೆ ಇಲ್ಲಿ ಸ್ಟಾಪ್ ಆಗ್ತದೆ. ನಾವು ಅಂದಾಜಿದ್ರೆ ಬರ್ಬೋದು, ಹೊಸೊಬ್ಬರಿಗೆ ಇಲ್ಲಿ ಭಾರಿ ಕಷ್ಟ ಉಂಟು ಹೋಗ್ಲಿಕ್ಕೆ. ಮತ್ತೆ ಅದು ರಸ್ತೆ ಬಿರುಕು ಬಿಟ್ಟಿದೆ ಅಲ್ಲ, ಅದು ನೆಕ್ಸ್ಟ್ಗೆ ಅದು ಕೆಲಸ ಸರಿ ಆಗಲಿಲ್ಲ ಅಂತ ಗೊತ್ತಾಗ್ತದೆ. ಮೇಲಿಂದ ಮೇಲೆ ನೋಡುವಾಗ ಕೆಲಸ ಇಲ್ಲಿ ಸರಿ ಮಾಡಲಿಲ್ಲ ಅವರು. ಇದರಿಂದ ಜನರಿಗೆ ಸಮಸ್ಯೆ ಆಗ್ತಾ ಉಂಟು ಅಂತ. ಇನ್ನು ಈ ರಸ್ತೆ ನೆಹರು ನಗರದಿಂದ ವಿವೇಕಾನಂದ ಕ್ಯಾಂಪಸ್ಸಿಗೆ ಸಂಪರ್ಕಿಸುವ ರಸ್ತೆ ಮಾತ್ರವಲ್ಲ, ಇದು ಮಾಣಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿ, ಉಪ್ಪಿನಂಗಡಿ ಪುತ್ತೂರು ರಾಜ್ಯ ಹೆದ್ದಾರಿಯನ್ನು ಸಂಪರ್ಕಿಸುವ ರಸ್ತೆಯೂ ಆಗಿದೆ. ಅಸಂಖ್ಯ ವಾಹನಗಳು ಪ್ರತಿನಿತ್ಯ ಓಡಾಡುವ ರಸ್ತೆ ಬಿರುಕು ಬಿಟ್ಟಿರುವುದು ಅಪಾಯಕಾರಿ ವಿದ್ಯಮಾನವಾಗಿದೆ. ಹಾಗಾಗಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಈ ಸಮಸ್ಯೆಯನ್ನು ತಕ್ಷಣ ಪರಿಹರಿಸಬೇಕಿದೆ. ಡಿಫ್ರೆನ್ಸ್ ಈಗ 7 ಇಂಚ್ ಇದೆ. ಮೊದಲಿದ್ದ ರೋಡಿಗಿಂತ ಈಗ ಆ ರೋಡ್ 7 ಇಂಚ್ ಜಗ್ಗಿದೆ. ಈಗ ನೀಟಾಗಿ ಮಾಡ್ಬೋದಿತ್ತು. ಅದು ಮೇ ಬಿ ಎಲೆಕ್ಷನ್ ಎಲ್ಲ ಬಂದ ಕಾರಣಕ್ಕೆ ಅರ್ಜೆಂಟು ಮಾಡಿದರೆ. ಹೇಳುವುದಾದರೆ ಇಲ್ಲಿ ಯಾವುದು ಸಮರ್ಪಕವಾಗಿ ಕೆಲಸ ಆಗಲಿಲ್ಲ.